ನಮಸ್ಕಾರ. ಮುಖ್ಯಾಂಶಗಳು. ರಕ್ಷಣಾ ವಲಯದಲ್ಲಿ ಭಾರತ ಸ್ವಾವಲಂಬಿಯಾಗಲು ಶಕ್ತ. ಸ್ಥಳೀಯವಾಗಿ ರಾಜ್ಯಗಳಿಗೆ ಜಿಎಸ್ಟಿ ಪರಿಹಾರ ಅನುದಾನ. ಪ್ರಸಕ್ತ ಸನ್ನಿವೇಶದಲ್ಲಿ ಯಾವುದೇ ತೆರಿಗೆ ಏರಿಕೆ ಪ್ರಸ್ತಾಪವಿಲ್ಲ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮೂಲಭೂತ ಸೌಕರ್ಯಗಳ ಸುಧಾರಣೆಗೆ ಆದ್ಯತೆ. ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಒತ್ತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ಪಂಚಾಯತ್ ರಾಜ್ ಆಯುಕ್ತಾಲಯ ಸ್ಥಾಪನೆಯಿಂದ ವಿಕೇಂದ್ರೀಕರಣ ವ್ಯವಸ್ಥೆ ಮತ್ತಷ್ಟು ಸದೃಢ. ಸಮಗ್ರ ಉಸ್ತುವಾರಿಗೆ ಸಹಕಾರಿ. ಸಚಿವ ಕೆಎಸ್ ಈಶ್ವರಪ್ಪ. ವಾರ್ತೆಗಳ ವಿವರ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರ್ ಭಾರತ ಪರಿಕಲ್ಪನೆ ಜಾರಿಗೊಳಿಸುವ ಮುನ್ನ ಆತ್ಮವಿಶ್ವಾಸ ಮೂಡಿಸುವ ಕಾರ್ಯ ಅತ್ಯವಶ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆತ್ಮನಿರ್ಭರ್ ಭಾರತ್ ಅಡಿ ಸೇನಾ ವಲಯದ ಉದ್ಯಮಗಳ ಕುರಿತು ಫಿಕಿ ಸಹಯೋಗದೊಂದಿಗೆ ಇಂದು ಆಯೋಜಿಸಿದ್ದ ವೆಬಿನಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಅವರು, ರಕ್ಷಣಾ ವಲಯದ ಆತ್ಮವಿಶ್ವಾಸ ಹೆಚ್ಚಿಸುವ ನಿಟ್ಟಿನಲ್ಲಿ ರಕ್ಷಣಾ ಪಡೆಗಳ ಮುಖ್ಯಸ್ಥ ಸಿಡಿಎಸ್ ಹುದ್ದೆ ರಚನೆ ಸೇರಿದಂತೆ ವಿದೇಶಿ ನೇರ ಹೂಡಿಕೆ ಮಿತಿ 74% ಏರಿಕೆ, ದೇಶೀಯ ಉತ್ಪಾದನೆಗೆ ಉತ್ತೇಜನ ಮುಂತಾದ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಭಾರತ ರಕ್ಷಣಾ ಪರಿಕರಗಳ ಅತಿದೊಡ್ಡ ರಾಷ್ಟ್ರಗಳಲ್ಲಿ ಒಂದಾಗಿದ್ದು, ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ದೇಶದಲ್ಲಿ ಶತಮಾನಗಳ ಕಾಲ ಬೆಳೆದು ಬಂದ ರಕ್ಷಣಾ ಪರಿಕರ ಉತ್ಪಾದನೆಯ ಮೂಲಸೌಕರ್ಯವಿತ್ತು. ಆದರೆ ದುರದೃಷ್ಟವಶಾತ್ ಈ ವಲಯದತ್ತ ಬಹುಕಾಲ ಅಗತ್ಯ ಗಮನ ನೀಡಲಿಲ್ಲ. ಕೋಟ್ಯಂತರ ಉದ್ಯೋಗಾವಕಾಶ ಸೃಷ್ಟಿಸಬಹುದಾಗಿದ್ದ ವಲಯವನ್ನು ಅತ್ಯಂತ ಸೀಮಿತಗೊಳಿಸಲಾಯಿತು ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಬದಲಾಗಿದ್ದು, ಕಳೆದ ಕೆಲವು ವರ್ಷಗಳಲ್ಲಿ ಭಾರತದಲ್ಲಿ ಸೇನಾ ವಲಯದ ಉತ್ಪಾದನೆ ಹೆಚ್ಚಳ, ಹೊಸ ತಂತ್ರಜ್ಞಾನಗಳ ಅಭಿವೃದ್ಧಿ, ಖಾಸಗಿ ವಲಯದ ವಿಸ್ತರಣೆ, ಪರವಾನಗಿ ಪ್ರಕ್ರಿಯೆ ಸುಧಾರಣೆ, ರಫ್ತು ಉತ್ತೇಜನ ಮುಂತಾದ ಕ್ರಮ ಕೈಗೊಳ್ಳಲಾಗುತ್ತಿದೆ. ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆಗಳನ್ನು ಸಾಂಸ್ಥಿಕಗೊಳಿಸುವ ಕಾರ್ಯ ಮಾಡಲಾಗುತ್ತಿದೆ. ಇದರಿಂದ ಕಾರ್ಮಿಕ ವರ್ಗ ಮತ್ತು ಸೇನಾಪಡೆ ಬಲಗೊಳ್ಳಲಿವೆ ಎಂದು ಪ್ರಧಾನಿ ತಿಳಿಸಿದರು. ರಕ್ಷಣಾ ಬಜೆಟ್ನಲ್ಲಿ ದೇಶೀಯ ಸೇನಾ ಉತ್ಪಾದನಾ ವಲಯಕ್ಕೆ ಒಂದು ಭಾಗವನ್ನು ಮೀಸಲಿಡಲಾಗಿದೆ. ಮುಂದಿನ ದಿನಗಳಲ್ಲಿ ಈ ವಲಯದ ಸೇನಾ ಪರಿಕರಗಳಿಗೆ ಹೆಚ್ಚಿನ ಬೇಡಿಕೆ ಬರಲಿದೆ. ಈಗಾಗಲೇ 101 ಸೇನಾ ಪರಿಕರಗಳ ಆಮದಿಗೆ ನಿರ್ಬಂಧ ವಿಧಿಸಲಾಗಿದ್ದು, ಭವಿಷ್ಯದಲ್ಲಿ ಇವುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ. ಈ ಪರಿಕರಗಳನ್ನು ಎಂದು ಅವರು ತಿಳಿಸಿದರು. सभी के लिए विन विन संकल्प है. इसके लिए आपको एक बेहतर इकोसिस्टम देने के लिए हमारी सरकार प्रतिबद्ध है. यहां आपकी तरफ से जो भी सुझाव आए हैं, ದೇಶೀಯ ವಲಯದಿಂದ ಖರೀದಿ ಪ್ರಕ್ರಿಯೆ ಸರಳಗೊಳಿಸುವುದು, ಉತ್ಪನ್ನ ಗುಣಮಟ್ಟ ತಪಾಸಣೆ ಹಾಗೂ ಮುಂದಿನ ತಲೆಮಾರಿನ ಉತ್ಪನ್ನಗಳ ತಯಾರಿಗೆ ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಲ್ಲದೆ ಖಾಸಗಿ ಮತ್ತು ಶಿಕ್ಷಣ ವಲಯಗಳಲ್ಲೂ ರಕ್ಷಣಾ ಸಂಶೋಧನೆ ಮತ್ತು ತಯಾರಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ. ಅಲ್ಲದೆ ವಿದೇಶಗಳ ತಯಾರಿಕೆಯೊಂದಿಗೆ ಸಹ ಉತ್ಪಾದನೆ ಮಾಡಲು ಸಹ ಅವಕಾಶ ನೀಡಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. बल्कि आगे भी ऐसे आयोजन होते रहें. इंडस्ट्री और सरकार के बीच लगातार विचार विमर्श और फीडबैक की स्वाभाविक कल्चर बननी चाहिए. मुझे विश्वास है कि ऐसे सामूहिक प्रयासों से हमारे संकल्प सिद्ध होंगे. मैं फिर एक बार आप सबने समय निकाला. आत्मनिर्भर भारत बनाने के लिए आत्मविश्वास के साथ आप जुटे. मुझे विश्वास है कि आज जो संकल्प हम सब ले रहे हैं, इसको पूर्ण करने में हम सब अपनी अपनी जिम्मेवारी बहुत अच्छे ढंग से निभाएंगे. मैं फिर एक बार आप सभी को बहुत बहुत शुभकामनाएं देता हूं. बहुत बहुत धन्यवाद. पोस्ट कॉन्ट्रैक्ट मैनेजमेंट. रक्षणा सचिव राजनाथ सिंह, ದೇಶದಲ್ಲಿ ಸೇನಾ ಉದ್ಯಮ ಉತ್ತೇಜನಕ್ಕಾಗಿ ಸೇನಾ ಉತ್ಪಾದನೆ ಮತ್ತು ರಫ್ತು ಉತ್ತೇಜನ 2020 ನೀತಿ ರೂಪಿಸಲಾಗುತ್ತಿದೆ. ಇದರ ಅಡಿಯಲ್ಲಿ ಸಶಸ್ತ್ರ ಪಡೆಗಳ ಬೇಡಿಕೆಗೆ ಅನುಗುಣವಾಗಿ ದೇಶೀಯ ವಲಯದ ಉದ್ಯಮಗಳು ಪರಿಕರಗಳನ್ನು ಪೂರೈಸಲಿವೆ ಎಂದು ತಿಳಿಸಿದರು. ಸೇನಾ ವಲಯದಲ್ಲಿ ಆತ್ಮನಿರ್ಭರ್ ಭಾರತ್ ಅನುಷ್ಠಾನಕ್ಕಾಗಿ ದಿಟ್ಟ ನಿರ್ಣಯ ಕೈಗೊಳ್ಳಲಾಗಿದ್ದು, ಉತ್ತರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಡಿಫೆನ್ಸ್ ಕಾರಿಡಾರ್ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು.
ಭಾರತೀಯ ಪರಂಪರೆಯಲ್ಲಿ ಸ್ವಾವಲಂಬನೆ ಪರಿಕಲ್ಪನೆ ವೇದಗಳ ಕಾಲದಿಂದಲೂ ಮಿಳಿತವಾಗಿದ್ದು, ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ್ ಭಾರತ್ ಕರೆ ನೀಡುವ ಮೂಲಕ ಮತ್ತೊಮ್ಮೆ ಆ ಪರಿಕಲ್ಪನೆಗೆ ಚಾಲನೆ ನೀಡಿದ್ದಾರೆ. ಸ್ವಾವಲಂಬಿ ಭಾರತ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೇಶ ವಿಮುಖವಾಗುವುದಲ್ಲ, ಬದಲಿಗೆ ರಾಷ್ಟ್ರದ ಅಭಿವೃದ್ಧಿಯ ಜತೆಗೆ ವಿಶ್ವದ ಪ್ರಗತಿಗೆ ರಚನಾತ್ಮಕ ಕೊಡುಗೆ ನೀಡುವುದಾಗಿದೆ ಎಂದು ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. इसके अलावा डिफेंस सेक्टर, रिसर्च एंड डेवलपमेंट और इंटेलेक्चुअल कैपिटल के निर्माण के लिए मेजर इन्वेस्टमेंट की भी आवश्यकता होती है. साथियों, इसके अलावा भी इंडस्ट्रीज के सामने ऑर्डर्स एश्योरेंस की भी समस्या आती है और इंडस्ट्रीज के लोग इससे अच्छी तरह परिचित हैं, जिसके लिए भी हमने फ्रिजन पोर्टल जैसे कई इनिशिएटिव्स लिए. इसके साथ भी हमें प्रयास करना होगा कि हमारी इंडस्ट्री ग्लोबल कंपनीज के साथ कंपटीशन में आगे बढ़े और नए मार्केट में अपनी पहुंच भी बनाएं. हमारे कोलैबोरेटिव और कोऑपरेटिव प्रयासों से हम न केवल मेक इन इंडिया बल्कि मेक फॉर वर्ल्ड के लक्ष्य को भी जल्दी प्राप्त कर सकेंगे, ऐसा मेरा विश्वास है. और यह लक्ष्य प्राप्त करेंगे तो आप सभी के सहयोग से ही इस लक्ष्य को हम प्राप्त करने में कामयाब होंगे. मैं एक बार फिर इस महत्वपूर्ण आयोजन के लिए फिक्की, सोसाइटी ऑफ इंडियन डिफेंस मैन्युफैक्चरर्स और रक्षा मंत्रालय को अपनी ओर से बधाई देता हूं और वेबिनार की सफलता के लिए मैं अपनी हार्दिक शुभकामनाएं भी देता हूं. MSMEs are being ರಕ್ಷಣಾ ಪಡೆಗಳ ಮುಖ್ಯಸ್ಥ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ದೇಶೀಯ ಸೇನಾ ಪರಿಕರಗಳ ಉತ್ಪಾದಕರಿಗೆ ದೀರ್ಘಕಾಲೀನ ಯೋಜನೆಗಳಲ್ಲಿ ಎಲ್ಲ ನೆರವು ನೀಡಲು ಸೇನಾ ವ್ಯವಹಾರಗಳ ವಿಭಾಗ ಹಾಗೂ 3 ಸೇನಾ ಪಡೆಗಳು ಬದ್ಧವಾಗಿವೆ. ಈ ನಿಟ್ಟಿನಲ್ಲಿ ಡಿಫೆನ್ಸ್ ಕಾರಿಡಾರ್ ಆರಂಭಿಸಲಾಗಿದೆ ಎಂದರು. ದೇಶೀಯ ಸೇನಾ ಉದ್ದಿಮೆಗಳಿಗೆ ನೆರವು ಡಿಆರ್ಡಿಒ ಈಗಾಗಲೇ ಉದ್ಯಮ ಸ್ನೇಹಿ ಪೇಟೆಂಟ್ ನೀತಿಯನ್ನು ರೂಪಿಸಲಾಗಿದೆ. ತಾಂತ್ರಿಕವಾಗಿ ಅತ್ಯುತ್ತಮ ಗುಣಮಟ್ಟದ ಪರಿಕರಗಳನ್ನು ತಯಾರಿಸಬೇಕು ಹಾಗೂ ತಂತ್ರಜ್ಞಾನದಲ್ಲಿ ನಾವೀನ್ಯತೆ ಸಾಧಿಸಬೇಕು ಎಂದು ಸೇನಾ ಉದ್ದಿಮೆದಾರರಿಗೆ ಸಲಹೆ ನೀಡಿದರು. been made available. Defence corridors with incentives to the industry have been also opened up. The Department of Military Affairs and the services remain committed to handholding our industry. A complete ecological system has been developed around the DPSUs, the DRDO, the ordnance factories, with MSMEs being their tiered partners. DRDO has also developed industry-friendly patent policy for TOT to ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಂಡಳಿಯ 41ನೇ ಸಭೆ ಇಂದು ನಡೆಯಿತು. ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ನಿರ್ಮಲಾ ಸೀತಾರಾಮನ್, ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೋವಿಡ್ ಸಂಕಷ್ಟದಿಂದಾಗಿ ರಾಜ್ಯಗಳ ಪರಿಹಾರ ನೀಡಿಕೆಯಲ್ಲಿ ಅಂತರ ಉಂಟಾಗಿದೆ. ಜಿಎಸ್ಟಿ ಪರಿಹಾರ ನಿಯಮಗಳ ಅನುಸಾರ ರಾಜ್ಯಗಳಿಗೆ ಪರಿಹಾರದ ಪಾಲು ವಿತರಿಸಲಾಗುವುದು ಎಂದರು. ವಾರ್ಷಿಕ ಜಿಎಸ್ಟಿ ಪರಿಹಾರ ಅಗತ್ಯತೆ ಸುಮಾರು 3 ಲಕ್ಷ ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದ್ದು, ತೆರಿಗೆ ರೂಪದಲ್ಲಿ 65,000 ಕೋಟಿ ರೂಪಾಯಿ ಆದಾಯ ನಿರೀಕ್ಷಿಸಲಾಗಿದೆ. ಇದರಿಂದಾಗಿ ಪರಿಹಾರ ಪೂರೈಕೆಯಲ್ಲಿ ಒಟ್ಟಾರೆ 2.35 ಲಕ್ಷ ಕೋಟಿ ರೂಪಾಯಿಗಳ ಅಂತರ ಉಂಟಾಗಿದೆ. ದೇಶದ ಸಂಚಿತ ನಿಧಿಯಿಂದ ಈ ಅಂತರ ಪೂರೈಸುವುದು ದುಸ್ತರವಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಗಳಿಗೆ 2 ಆಯ್ಕೆ ನೀಡಲಾಗಿದೆ ಎಂದು ಅವರು ವಿವರಿಸಿದರು. ಆರ್ಬಿಐ ಸಮನ್ವಯದೊಂದಿಗೆ ರಾಜ್ಯಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ 97,000 ಕೋಟಿ ಇದು ಮೊದಲ ಆಯ್ಕೆಯಾಗಿದ್ದರೆ, ಒಟ್ಟಾರೆ 2.35 ಲಕ್ಷ ಕೋಟಿ ರೂಪಾಯಿ ಜಿಎಸ್ಟಿ ಪರಿಹಾರ ಅಂತರವನ್ನು ಪ್ರಸಕ್ತ ಸಾಲಿಗೆ ರಾಜ್ಯಗಳೇ ಆರ್ಬಿಐ ಸಮನ್ವಯದೊಂದಿಗೆ ಭರಿಸಿಕೊಳ್ಳುವುದು ಎರಡನೇ ಆಯ್ಕೆಯಾಗಿದೆ. ಈ ಆಯ್ಕೆಗಳ ಬಗ್ಗೆ 7 ದಿನಗಳಲ್ಲಿ ನಿರ್ಧಾರ ಕೈಗೊಳ್ಳಲು ರಾಜ್ಯಗಳಿಗೆ ಸೂಚಿಸಲಾಗಿದೆ ಎಂದು ಅವರು ವಿವರ ನೀಡಿದರು. 2 ಆಯ್ಕೆಗಳಲ್ಲಿ ರಾಜ್ಯಗಳಿಗೆ ಹೊರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದ್ದು, ರಾಜ್ಯಗಳ ಸಾಲ ಪಡೆಯುವ ಮಿತಿಯನ್ನು %0.5 ಹೆಚ್ಚಿಸಲಾಗಿದೆ. ರಾಜ್ಯಗಳು 6ನೇ ವರ್ಷದ ತೆರಿಗೆ ಸಂಗ್ರಹದಲ್ಲಿ ಸಾಲ ಮತ್ತು ಬಡ್ಡಿ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ವಿವರಿಸಿದರು. ಈ ಆಯ್ಕೆಗಳು ಪ್ರಸಕ್ತ ಹಣಕಾಸು ವರ್ಷಕ್ಕೆ ಮಾತ್ರ ಅನ್ವಯವಾಗಲಿದ್ದು, ಮುಂದಿನ ವರ್ಷದ ಏಪ್ರಿಲ್ನಲ್ಲಿ ಜಿಎಸ್ಟಿ ಮಂಡಳಿಯು 5ನೇ ವರ್ಷದ ಪರಿಹಾರ ಕುರಿತು ಪರಾಮರ್ಶೆ ನಡೆಸಲಿದೆ. ಅಗತ್ಯ ವ್ಯವಸ್ಥೆಯ ನಂತರ ಬಾಕಿ ಇರುವ ಪರಿಹಾರ ಅಂತರವನ್ನು ಶೀಘ್ರ ಒದಗಿಸಲಾಗುವುದು ಎಂದು ಅವರು ತಿಳಿಸಿದರು. ಯಾವುದೇ ತೆರಿಗೆ ಏರಿಕೆ ಸಾಧ್ಯತೆಯನ್ನು ಹಾಕಿದ ಸಚಿವರು, ಪ್ರಸಕ್ತ ಸಂಕಷ್ಟ ಸಂದರ್ಭ ತೆರಿಗೆ ಏರಿಕೆಗೆ ಸೂಕ್ತ ಕಾಲವಲ್ಲ ಎಂದು ಮಂಡಳಿ ನಿರ್ಧರಿಸಿದ್ದಾಗಿ ತಿಳಿಸಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಸಭೆಯಲ್ಲಿ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು.
ರಾಮಚಂದ್ರ ವೃತ್ತದ ಬಳಿ ಇರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಲಾರ್ಪಣೆ ಮಾಡಿದರು. ನಂತರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ನಾಮಕರಣಗೊಂಡಿರುವ ಮೇಲ್ಸೇತುವೆಯನ್ನು ಉದ್ಘಾಟಿಸಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್, ಶಾಸಕ ದಿನೇಶ್ ಗುಂಡೂರಾವ್, ಬಿಬಿಎಂಪಿ ಮಹಾಪೌರ ಗೌತಮ್ ಕುಮಾರ್, ಆಯುಕ್ತರಾದ ಪ್ರಸಾದ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ, ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನದಂದೇ ಜನಿಸಿದ್ದ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ಕನ್ನಡಿಗ. ಅವರು ಯುವ ಜನತೆಗೆ ಅತ್ಯುತ್ತಮ ಸ್ಫೂರ್ತಿಯ ಮಾದರಿಯಾಗಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯ ಹೆಸರನ್ನು ಮೇಲ್ಸೇತುವೆಗೆ ನಾಮಕರಣ ಮಾಡಿರುವುದು ಔಚಿತ್ಯಪೂರ್ಣವಾಗಿದೆ ಎಂದರು. ಬೆಂಗಳೂರಿನ ಮೂಲಭೂತ ಸೌಕರ್ಯಗಳ ಸುಧಾರಣೆ ಸರ್ಕಾರದ ಆದ್ಯತೆಯಾಗಿದ್ದು, ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುವುದು ದೇಶ ಮತ್ತು ರಾಜ್ಯದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಅಗತ್ಯವಾಗಿದೆ ಎಂದು ಹೇಳಿದರು. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸುವುದು ಅಗತ್ಯವಾಗಿದ್ದು, ಕೋವಿಡ್-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ಶೀಘ್ರವೇ ಮೆಟ್ರೋ ರೈಲು ಸೇವೆಯನ್ನು ಆರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು. ಸಾಂಕ್ರಾಮಿಕ ನಡುವೆಯೂ ಜನಜೀವನವನ್ನು ಸಹಜ ಸ್ಥಿತಿಗೆ ಹಂತ ಹಂತವಾಗಿ ತರಲಾಗ್ತಾ ಇದೆ. ಈ ನಿಟ್ಟಿನ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ನಮ್ಮ ಮೆಟ್ರೋ ಸೇವೆಯನ್ನು ಶೀಘ್ರವೇ ಪ್ರಾರಂಭ ಮಾಡಲಾಗುತ್ತೆ. ಬೆಂಗಳೂರು ಸೇರಿದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ, ಸಂಗೊಳ್ಳಿ ರಾಯಣ್ಣ ನಮಗೆ ನಿರಂತರ ಸ್ಫೂರ್ತಿಯಾಗಲಿ ಎಂದು ಹಾರೈಸಿ ರಾಜ್ಯ ಸರ್ಕಾರ ನೂತನವಾಗಿ ಆರಂಭಿಸಿರುವ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯವನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಇಲಾಖೆ ಹೊರತಂದಿರುವ ಸಾಂಸ್ಥಿಕ ಮತ್ತು ಗೃಹ ದಿಗ್ಬಂಧನರ ಕುರಿತ ಮಾಹಿತಿ ಸೇರಿದಂತೆ ವಿವಿಧ ಕೈಪಿಡಿಗಳನ್ನು ಬಿಡುಗಡೆ ಮಾಡಿದರು. ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂಕೆ ಅತೀಕ್, ಉಮಾ ಮಹಾದೇವನ್, ಆಯುಕ್ತಾಲಯದ ಆಯುಕ್ತರಾದ ಪ್ರಿಯಾ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ಈಶ್ವರಪ್ಪ, ಆಯುಕ್ತಾಲಯದ ಸ್ಥಾಪನೆಯಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮತ್ತಷ್ಟು ಬಲಗೊಳಿಸಲು ಸಹಕಾರಿಯಾಗಲಿದೆ. ಪಂಚಾಯಿತಿಗಳಲ್ಲಿ ಉತ್ತಮ ಕೆಲಸ ಮಾಡುವ ಅಧಿಕಾರಿಗಳನ್ನು ಪ್ರೋತ್ಸಾಹಿಸುವ ಮತ್ತು ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗುವ ರೀತಿಯಲ್ಲಿ ಆಯುಕ್ತಾಲಯದ ಅಧಿಕಾರಿಗಳು ಕಾರ್ಯ. ರಾಜ್ಯದಲ್ಲಿ 30 ಜಿಲ್ಲಾ ಪಂಚಾಯಿತಿ, 224 ತಾಲೂಕು ಪಂಚಾಯಿತಿ ಹಾಗೂ 6010 ಗ್ರಾಮ ಪಂಚಾಯಿತಿಗಳಿವೆ. ಈ ಸಂಸ್ಥೆಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಚುನಾಯಿತ ಪ್ರತಿನಿಧಿಗಳಿದ್ದು, ಸುಮಾರು 80,000 ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರೆಲ್ಲರ ಉಸ್ತುವಾರಿಗೆ ಆಯುಕ್ತಾಲಯದ ಅಗತ್ಯವಿತ್ತು ಎಂದು ಅವರು ಪ್ರತಿಪಾದಿಸಿದರು. ಆಯುಕ್ತಾಲಯ ಸ್ಥಾಪನೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾದರೂ ಜನಸಾಮಾನ್ಯರು ತೆರಿಗೆ ಹಣ ಪೋಲಾಗದಂತೆ ಎಚ್ಚರ ವಹಿಸಲು ನೆರವಾಗಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳಡಿ ಗ್ರಾಮ ಪಂಚಾಯಿತಿಗಳಿಗೆ 10,417 ಕೋಟಿ ರೂಪಾಯಿ ಅನುದಾನ ದೊರೆಯಲಿದೆ. 5ನೇ ಹಣಕಾಸು ಆಯೋಗದಿಂದಲೂ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು, ಜತೆಗೆ ತನ್ನದೇ ಆದ ಸಂಪನ್ಮೂಲಗಳ ಕ್ರೋಢೀಕರಣವೂ ಆಗಲಿದೆ. ಈ ಹಣದ ಲಾಭ ಗ್ರಾಮೀಣ ಜನರಿಗೆ ದೊರೆಯುವಂತೆ ಆಯುಕ್ತಾಲಯ ನಿಗಾ ವಹಿಸಬೇಕು ಎಂದು ಹೇಳಿದರು. ಈ ಹೊಸದಾಗಿ ಇನ್ನೇನು ಈಗೀಗ ಅಡ್ಮಿನಿಸ್ಟ್ರೇಟರ್ಸ್ ಇದೆ, ಇನ್ನೊಂದು ತಿಂಗಳು 2 ತಿಂಗಳೊಳಗನ ಚುನಾವಣೆಗಳಾಗತ್ತೆ. ಚುನಾವಣೆಗಳಾಗ್ತಿದ್ದಂಗೆನೆ ಆ ಚುನಾಯಿತ ಪ್ರತಿನಿಧಿಗಳು ತುಂಬಾ ಸ್ಪಷ್ಟವಾಗಿ ಅವ್ರ ಒಟ್ಟು 10 ಜನಕ್ಕೂ ಕೂಡ ನಿಮ್ಮನ್ನ ಅವ್ರ ಜೊತೆ ಕೂರಿಸ್ಕೋಬೇಕು. ಬೇರೆ ಬೇರೆ ರೂಪದಲ್ಲಿ 100, 200, 300, 500 ಗ್ರಾಮ ಪಂಚಾಯತ್ ಬಗ್ಗೆ ಸೇರಿಸೋದು ಹೇಗೋ, ಒಟ್ಟಾರೆ ನಮ್ಮ ಆಯುಕ್ತಾಲಯ ಒಳ್ಳೆ ಕೆಲಸ ಮಾಡ್ತಿರೋ ನಿಮಗೆ ನಾವು ಬೆಂಬಲ ಕೊಡಕ್ಕೆ ತಯಾರಿದ್ದೀವಿ. ರಾಜ್ಯ ಕೃಷಿ ಸಚಿವ ಬಿಸಿ ಪಾಟೀಲ್ ದೆಹಲಿಯಲ್ಲಿಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದ ಗೌಡ ಅವರನ್ನು ಭೇಟಿಯಾಗಿ ರಾಜ್ಯದಲ್ಲಿನ ಕೃಷಿ ಕ್ಷೇತ್ರದ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಿದರು. ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿರುವುದರಿಂದ ಗ್ರಾಮೀಣ ಭಾಗದಲ್ಲಿ ಯುವಕರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಯೆಡೆಗೆ ಮುಖ ಮಾಡಿದ್ದಾರೆ.
ಬಿತ್ತನೆಯೂ ಹೆಚ್ಚಾಗಿರುವ ಕಾರಣ ರಸಗೊಬ್ಬರ ಬಳಕೆ ಅಧಿಕವಾಗಿದ್ದು ರಾಜ್ಯದ ರೈತರಿಗೆ ರಸಗೊಬ್ಬರ ಕೊರತೆಯಾಗದಂತೆ ಕ್ರಮ ಕೈಗೊಂಡಿರುವ ಕುರಿತು ಕೇಂದ್ರ ಸಚಿವರಿಗೆ ಬಿಸಿ ಪಾಟೀಲ್ ಮಾಹಿತಿ ನೀಡಿದರು. ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ನಕಲಿ ಬೀಜ, ರಾಸಾಯನಿಕ ಗೊಬ್ಬರ ಹಾಗೂ ಕೃತಕ ಅಭಾವ ಸೃಷ್ಟಿಸಿರುವವರ ವಿರುದ್ಧ ಅವರ ಪರವಾನಗಿ ರದ್ದುಗೊಳಿಸಿ ಕೃಷಿ ಸಚಿವರು ಮಾಹಿತಿ ಹಂಚಿಕೊಂಡರು. ಈ ದಿಟ್ಟ ಕ್ರಮಕ್ಕೆ ಹಾಗೂ ರೈತರ ಬಗೆಗಿನ ಕಾಳಜಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಡಿವಿ ಸದಾನಂದಗೌಡ, ಅವಶ್ಯಕತೆಗಿಂತಲೂ ಹೆಚ್ಚಿನ ರಸಗೊಬ್ಬರವನ್ನು ಕೇಂದ್ರ ಪೂರೈಸಿದೆ. ಮುಂದಿನ ದಿನಗಳಲ್ಲಿಯೂ ಸಹ ರಸಗೊಬ್ಬರದ ಕೊರತೆಯಾಗುವುದಿಲ್ಲ ಎಂದು ರಾಜ್ಯ ಸಚಿವರಿಗೆ ಭರವಸೆ ನೀಡಿದರು. ಈ ಮಧ್ಯೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರನ್ನು ಭೇಟಿ ಮಾಡಿ ಕರ್ನಾಟಕದ ಮಂಜೂರಾತಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಡಾ ರಾಜ್ಕುಮಾರ್ ಖತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ಶಾಸಕಾಂಗ ಪತ್ರಿಕೆ ಮತ್ತು 15ನೇ ವಿಧಾನಸಭೆಯ ಸದಸ್ಯರ ಪರಿಚಯ ಕುರಿತ ಪುಸ್ತಕಗಳನ್ನು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ವಿಧಾನ ಪರಿಷತ್ ಸಭಾಪತಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಉಭಯ ಸದನಗಳ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ವಿಶ್ವೇಶ್ವರ ಹೆಗಡೆ ಕಾಗೇರಿ, ತಾವು ಸಭಾಧ್ಯಕ್ಷರಾಗಿ 1 ವರ್ಷ ಪೂರ್ಣಗೊಂಡಿದ್ದು, ಈ ಅವಧಿಯಲ್ಲಿ ನಡೆದ ವಿಧಾನಮಂಡಲದ ಉಭಯ ಸದನಗಳ ಕಾರ್ಯಕಲಾಪಗಳ ಕುರಿತ 3 ಸಂಚಿಕೆಗಳನ್ನು ಇಂದು ಹೊರತರಲಾಗಿದ್ದು, ಮತ್ತೊಂದು ಸಂಚಿಕೆಯ ಸಿದ್ಧತೆ ನಡೆದಿದ್ದು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದರು. ಶಾಸಕಾಂಗ ಪತ್ರಿಕೆ ಸಂಚಿಕೆಗಳಲ್ಲಿ ನಮ್ಮ ಶಾಸಕಾಂಗ ವ್ಯವಸ್ಥೆ ಹಾಗೂ ನಾಡಿನ ನೆಲ, ಜಲ, ಭಾಷೆ ಕುರಿತ ಮಹತ್ವಪೂರ್ಣ ಲೇಖನಗಳು ಅಡಕಗೊಂಡಿದ್ದು ಸದಸ್ಯರಿಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸಲಿವೆ. ಸದಸ್ಯರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಸರ್ಕಾರಗಳ ಬದಲಾವಣೆಯಿಂದಾಗಿ 15ನೇ ವಿಧಾನಸಭೆಯ ಸದಸ್ಯರ ಪರಿಚಯ ಕುರಿತ ಕೈಪಿಡಿ ಹೊರತರುವುದು ಸ್ವಲ್ಪ ವಿಳಂಬವಾಗಿದ್ದರೂ ಸಮಗ್ರ ಮಾಹಿತಿಯನ್ನೊಳಗೊಂಡಿದೆ ಎಂದರು. ನಾವು ಸದಸ್ಯರಿಗೆ ತಿಳಿಸಿ ಸದಸ್ಯರು ಇನ್ನಷ್ಟು ಹೆಚ್ಚು ಅವರು ಮಾಹಿತಿಗಳ ಒಂದು ಸಂಗ್ರಹದ ಒಂದು ಅದರ ಲಾಭವನ್ನು ತೆಗೆದುಕೊಳ್ಳೋದಕ್ಕೆ ಬೇಕಾದಂತ ಪ್ರಯತ್ನ ಮಾಡಿದ್ದೀವಿ. ಇದರೊಳಗೆ ನಮ್ಮ ಪ್ರಯತ್ನದಲ್ಲಿ ನಾನು ಬಹಳ ನಂಬಿಕೆಯಿಂದ ನಾನು ಮಾತನಾಡೋದಕ್ಕೆ ಬಯಸೋದು ಅಂದ್ರೆ, ನಮ್ಮ ಈ ಪ್ರಯತ್ನ ನಾವು ಮಾಡಿರೋದು ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳು ತಮ್ಮ ಸಾಮರ್ಥ್ಯಗಳನ್ನ ಹೆಚ್ಚಿಕೊಳ್ಳೋದಕ್ಕೆ ಇದು ಒಂದು ಕೈಪಿಡಿ ಅವರಿಗೆ ಸಿಕ್ಕಿದರೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಇದನ್ನು ಮಾಡಿದೆ. ವಿಧಾನಮಂಡಲದ ಕೆ ಪ್ರತಾಪಚಂದ್ರ ಶೆಟ್ಟಿ, ಉಭಯ ಸದನಗಳಲ್ಲಿ ನಡೆದ ಅರ್ಥಪೂರ್ಣ ಹಾಗೂ ಸ್ವಾರಸ್ಯಕರ ಚರ್ಚೆಗಳ ಕುರಿತ ಮಾಹಿತಿ ಸಂಚಿಕೆಗಳಲ್ಲಿವೆ. ಅಲ್ಲದೆ ಸಂಸದೀಯ ವ್ಯವಸ್ಥೆ ಕುರಿತು ನಾಡಿನ ಗಣ್ಯರು ಬರೆದಿರುವ ಲೇಖನಗಳು ಇದರಲ್ಲಿವೆ. ಇವು ಸಂಗ್ರಹ ಯೋಗ್ಯ ಸಂಚಿಕೆಗಳಾಗಿವೆ ಎಂದು ಅಭಿಪ್ರಾಯಪಟ್ಟರು. ಚಿಂತನೆಗಳ ಆಧಾರದಲ್ಲಿ ಬಹುಶಃ ಓದುವಾಗ ಅದನ್ನು ಓದಿಸ್ಕೊಂಡು ಹೋಗತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಎಲ್ಲರೂ ಗೊತ್ತಿರತಕ್ಕಂಥದ್ದೇ, ಆದರೂ ನಾವು ಅದನ್ನು ಮರ್ತಿದ್ದೀವಿ. ಮರ್ತಿರ್ತಕ್ಕಂಥದ್ದನ್ನು ಪುನಃ ಓದ್ತಕ್ಕಂಥ ಅವಕಾಶವಾದ ಮಾಡಿದ್ದಾರೆ. ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಹೇಳಿದ್ದಾರೆ. ಸಂತ ವಿನೋಬ ಭಾವೆ ಅವರ 125ನೇ ಜನ್ಮ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಹರಿಜನ ಸೇವಕ ಸಂಘ ಆಯೋಜಿಸಿರುವ ನವಯುಗದ ಗಾಂಧಿ ವಿನೋಬಾಜಿ ವಿಷಯ ಕುರಿತ ವೆಬಿನಾರ್ ವಿಚಾರ ಸಂಕಿರಣ ಉದ್ಘಾಟಿಸಿದ ಅವರು, ಜನರ ಭಾಗಿದಾರಿಕೆಯ ಮಹತ್ವವನ್ನು ಗಾಂಧೀಜಿ ಹಾಗೂ ವಿನೋಬ ಭಾವೆ ಅರಿತಿದ್ದರು ಎಂದರು. ಸ್ವಾತಂತ್ರ್ಯ ಹೋರಾಟ ಕೇವಲ ಒಂದು ರಾಜಕೀಯ ಆಂದೋಲನವಾಗಿರಲಿಲ್ಲ, ರಾಷ್ಟ್ರೀಯ ಪುನರುತ್ಥಾನ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಎಚ್ಚರದ ಜನಾಂದೋಲನವಾಗಿತ್ತು. ಜನರ ಸಬಲೀಕರಣ ಮತ್ತು ಜಾಗೃತಿ ಈ ಆಂದೋಲನದ ಮುಖ್ಯ ಆಯಾಮವಾಗಿತ್ತು ಎಂದು ಉಪರಾಷ್ಟ್ರಪತಿ ಪ್ರತಿಪಾದಿಸಿದರು. ನಿರಂತರವಾಗಿ ಪ್ರಯೋಗಗಳನ್ನು ಮಾಡುತ್ತಿದ್ದ ಗಾಂಧಿ ನಾವೀನ್ಯತಾಶೀಲತೆಯ ವ್ಯಕ್ತಿತ್ವ ಹೊಂದಿದ್ದರು. ಶಾಂತಿಯುತ ಸಹಬಾಳ್ವೆ ಮತ್ತು ಸುಸ್ಥಿರ ಅಭಿವೃದ್ಧಿ ಗಾಂಧೀಜಿಯವರ ಸಿದ್ಧಾಂತವಾಗಿದ್ದು, ಇದನ್ನು ವಿನೋಬ ಭಾವೆ ಅವರು ಸಮಾಜದ ಬೇರು ಮಟ್ಟಕ್ಕೆ ಕೊಂಡೊಯ್ದರು ಎಂದು ವೆಂಕಯ್ಯ ನಾಯ್ಡು ತಿಳಿಸಿದರು. ಭಾರತೀಯ ಪರಂಪರೆಯ ಬಗ್ಗೆ ಅಪಾರ ಹೆಮ್ಮೆ ಹೊಂದಿದ್ದ ಗಾಂಧಿಯವರು ಬ್ರಿಟಿಷ್ ವಸಾಹತು ವಿರುದ್ಧ ಒಗ್ಗೂಡಿ ಹೋರಾಡಲು ಭಾರತೀಯರು ತಮ್ಮ ಪಾರಂಪರಿಕ ನಾಗರಿಕತೆ, ಸಂಸ್ಕೃತಿ, ಭಾಷಾ ಸಂಪತ್ತಿನ ಬಗ್ಗೆ ಜಾಗೃತಿ ಹೊಂದಬೇಕು ಎಂದು ಕರೆ ನೀಡಿದ್ದಾಗಿ ವೆಂಕಯ್ಯ ನಾಯ್ಡು ತಿಳಿಸಿದರು. Of Pochampalli was the first person to the cause of Vinobaji and donated 100 acres of his land. Like Gandhiji, Vinobaji also brought about
The change without coercion, without violence, both have demonstrated that positive, lasting changes are possible with people's active participation. ದೇಶದ ಬ್ಯಾಂಕಿಂಗ್ ವಲಯ ಸುಸ್ಥಿರವಾಗಿ ಮುಂದುವರಿಯುತ್ತಿದ್ದು ಪ್ರಸಕ್ತ ಕೋವಿಡ್-19 ಸವಾಲಿಗೆ ಕ್ರಿಯಾತ್ಮಕವಾಗಿ ಪ್ರತಿಸ್ಪಂದನೆ ನೀಡಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ. ಬ್ಯಾಂಕಿಂಗ್, ಹಣಕಾಸು ಸೇವೆ ಹಾಗೂ ವಿಮಾ ವಲಯಗಳ ಅನ್ಲಾಕ್ 2.0 ಕುರಿತು ಸುದ್ದಿಗೋಷ್ಠಿಯಲ್ಲಿಂದು ವಿವರ ನೀಡಿದ ಅವರು, ಎಲ್ಲಾ ವಲಯಗಳಲ್ಲೂ ಅನಿಶ್ಚಿತತೆ ಇದ್ದು ಅಭಿವೃದ್ಧಿ ಅಂದಾಜು ಕಠಿಣವಾಗಿದೆ. ಆದರೂ ಯಾವುದೇ ಸಂದರ್ಭದಲ್ಲೂ ಬ್ಯಾಂಕಿಂಗ್ ವಲಯದಲ್ಲಿ ನಿರಾಶಾದಾಯಕ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ ಎಂದರು. ಸಂಕಷ್ಟ ಹಿನ್ನೆಲೆಯಲ್ಲಿ ಆರ್ಥಿಕತೆ ಕುರಿತಂತೆ ತಜ್ಞರೊಂದಿಗೆ ಸಮಾಲೋಚನೆ, ತೀವ್ರ ಚಿಂತನೆ ಹಾಗೂ ದೀರ್ಘಕಾಲೀನ ದೃಷ್ಟಿಕೋನದಿಂದ ಅಗತ್ಯ ಕ್ರಮಗಳು ಮತ್ತು ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತಿದೆ. ಆರ್ಥಿಕ ಸ್ಥಿತಿಯನ್ನು ಆರ್ಬಿಐ ಬಹು ಸೂಕ್ಷ್ಮವಾಗಿ ಅವಲೋಕಿಸುತ್ತಿದ್ದು ತೀವ್ರ ಮುನ್ನೆಚ್ಚರಿಕೆಯಿಂದ ನಿರ್ಗಮನ ಯೋಜನೆ ಎಕ್ಸಿಟ್ ಪ್ಲಾನ್ ರೂಪಿಸಲಾಗುತ್ತಿದೆ. ಕೋವಿಡ್ ನಂತರದ ಸಮಗ್ರ ಆರ್ಥಿಕತೆ ದೃಷ್ಟಿಯಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ವಿವರಿಸಿದರು. ಸಂಕಷ್ಟ ಹಿನ್ನೆಲೆಯಲ್ಲಿ ಬಡ್ಡಿದರ ಕಡಿತ, ರಿಯಾಯಿತಿ, ಸಂಪತ್ತಿನ ವರ್ಗೀಕರಣ ಸಂಬಂಧಿಸಿದಂತೆ ಆರ್ಬಿಐ ಹಲವು ನಿಯಂತ್ರಕ, ಮೇಲ್ವಿಚಾರಕ ಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ. ಇವುಗಳ ಜಾರಿಯಲ್ಲಿ ಉದ್ಯಮಗಳ ಪುನಶ್ಚೇತನ, ಹೂಡಿಕೆದಾರರ ಹಿತರಕ್ಷಣೆ ಮತ್ತು ಹಣಕಾಸು ಸುಸ್ಥಿರತೆಗೆ ಆದ್ಯತೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಬ್ಯಾಂಕ್ ಸಾಲದ ಕಂತುಗಳ ಮರುಪಾವತಿ ವಿನಾಯಿತಿ ತಾತ್ಕಾಲಿಕ ನಿರ್ಧಾರವಾಗಿದ್ದು, ಸಾಲ ಪಡೆದವರಿಗೆ ಅನುಕೂಲ ಮಾಡಿಕೊಡಲು ದೀರ್ಘಕಾಲೀನ ಕ್ರಮ ಅನುಸರಿಸಲಾಗುವುದು ಎಂದು ಅವರು ತಿಳಿಸಿದರು. ಕೋವಿಡ್ ಸಂಕಷ್ಟ ಇಂದು ಇಡೀ ಜಗತ್ತನ್ನು ಬಾಧಿಸುತ್ತಿದ್ದು, ಸಮರ್ಪಕ ಲಸಿಕೆ ಅಭಿವೃದ್ಧಿಗೆ ಜಗತ್ತು ಸಕಲ ಪ್ರಯತ್ನ ಮಾಡುತ್ತಿದೆ. ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಮರಣ ಪ್ರಮಾಣ ತುಂಬಾ ಕಡಿಮೆ ಇದೆ. ಆದರೂ ಒಟ್ಟಾರೆ ಆರ್ಥಿಕತೆಯ ಮೇಲಿನ ಕೋವಿಡ್ ಪರಿಣಾಮದ ಅಂದಾಜು ಮಾಡುವುದು ದುಸ್ತರವಾಗಿದೆ ಎಂದು ಅವರು ತಿಳಿಸಿದರು. We expect efficient and diligent implementation of the resolution plans by the banks, keeping the above objectives in mind. While the moratorium on loans was a temporary solution in the context of the lockdown, the resolution framework is expected to give a durable relief to borrowers facing COVID-related stress. ಬಂಜಾರ ಸಮುದಾಯವು ತನ್ನದೇ ಆದ ಸಂಸ್ಕೃತಿ ಆಚರಣೆಗಳೊಂದಿಗೆ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ತಾಂಡಾದಲ್ಲಿ ಈ ಸಮುದಾಯವು ಸಾಂಪ್ರದಾಯಿಕ ಸಸಿ ಹಬ್ಬವನ್ನು ಆಚರಿಸುವುದು ವಿಶೇಷವಾಗಿದೆ. ರಾಜಸ್ಥಾನ ಸೇರಿದಂತೆ ತನ್ನ ಸಮುದಾಯದವರು ಇರುವ ಸ್ಥಳಗಳಲ್ಲಿ ಆಚರಿಸುವ ಹಬ್ಬಕ್ಕೆ ಹಲವು ಪೀಳಿಗೆಗಳ ಇತಿಹಾಸವಿದೆ. ಈ ಹಬ್ಬವನ್ನು ಆಚರಿಸುವುದರಿಂದ ಗ್ರಾಮಕ್ಕೆ ಯಾವುದೇ ರೋಗ ಸೋಂಕುಗಳು ಹರಡುವುದಿಲ್ಲ ಎನ್ನುವುದು ಇವರ ನಂಬಿಕೆಯಾಗಿದೆ. ಮೊಳಕೆಯೊಡೆದ ಧಾನ್ಯಗಳನ್ನು ಸಸಿಯಾಗಿಸಿ ಅವುಗಳನ್ನು ತಮ್ಮ ಆರಾಧ್ಯ ದೇವಿಗೆ ಮುಡಿಯಿಡುವುದು ಸಂಪ್ರದಾಯವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಬಾಬು ನಾಯಕ್. ಹಲವು ಪೀಳಿಗೆಗಳಿಂದ ಸಸಿ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ತಮ್ಮ ಸಮುದಾಯದ ಸುರಕ್ಷತೆಯನ್ನು ಆರಾಧ್ಯ ದೇವಿ ಕಾಪಾಡುತ್ತಾಳೆ ಎನ್ನುವ ನಂಬಿಕೆ ಇದೆ ಎಂದರು. ಪ್ರತಿಯೊಂದು ಮನೆಗೆ ಹಾಕ್ತಾರೆ. ಆ ನಂತರ 8ನೇ ದಿವಸಕ್ಕೆ ಇದರ ಹಬ್ಬ ದಂಬೋಳಿ ಅಂತ ಇದು ಹೆಸರು. ಈ ಹಬ್ಬನ ಆಚರಣೆ ಮಾಡಿ ಎಲ್ಲ ಪುಟ್ಟಿಗೆ ತಮ್ಮ ಮನೆಯೊಳಗೆ ಇದನ್ನ ಪೂಜೆ ಮಾಡ್ಕೊತಾರೆ. ನಂತರ ಅವತ್ತ ಸಂಜಿನಾಗನ ಪೂಜೆ ಮಾಡಿ ಇದನ್ನೆಲ್ಲ ಒಂದು ಗುಡಿ ಮುಂದೆ ತರ್ತಾರೆ. ಗುಡಿ ಮುಂದೆ ತಂದು ಎಲ್ಲರೂ ಇದನ್ನು ಕೂಡಿ ಹಾಡಿ ಇದನ್ನ ಒಂದು ಇದರಲ್ಲಿ ಸಂಸ್ಕಾರದೊಳಗಿಂದ ಇದನ್ನ ಹಾಡು ಎಲ್ಲರೂ ಹಿರಿಯರು ಕೂಡಿ ಹಾಡ್ತಾರೆ. ನಮ್ಮ ಸಮಾಜದಲ್ಲಿ ಚಿತ್ರ ನಾಯಕ್, ವರ್ಷಕ್ಕೊಮ್ಮೆ ಸಮುದಾಯದ ಬಾಂಧವರೆಲ್ಲ ಒಟ್ಟುಗೂಡಿ ಹಬ್ಬವನ್ನು ಆಚರಿಸುತ್ತೇವೆ.
ತಮ್ಮ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ದೇವಸ್ಥಾನಗಳಿಗೆ ತೆರಳುವುದು ಪ್ರತೀತಿಯಾಗಿದೆ ಎಂದು ಮಾಹಿತಿ ನೀಡಿದರು. ಬೆಳೆ ಹಾಕಿ ಬೆಳೆ ಸಮೃದ್ಧವಾಗಿ ಬೆಳೀಲಿ ಅಂತಂದ ಆ ಭೂತಾಯಿನ ಒಂದು ಹೆಸರಿನಲ್ಲಿ ಇದನ್ನ ಶಶಿ ಅಂತ ಹಾಕಿ ಅದನ್ನ 9 ದಿವಸ ರಿಯಲ್ಲಿ 9 ದಿವಸ ಹಾಕಿ ಅದನ್ನ ಪೂಜಿಸ್ತಾರ ಮತ್ತು 7 ದಿವಸ ಹಾಕಿನೂ ಪೂಜಿಸ್ತಾರ. ಪೂಜಿಸಿ ಎಲ್ಲ ಹೆಣ್ಮಕ್ಳು ಒಂದು ಖುಷಿಯಿಂದ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಖುಷಿಯಿಂದ ಅದೇನ್ ಮಾಡ್ತಾರ ಹಿರಿಯರು ಕಿರಿಯರು ಪೂಜೆ ಮಾಡಿ 9 ದಿವಸ ರಾತ್ರಿ ಹಿಡಿದು ಎಲ್ಲಾನು ಡ್ಯಾನ್ಸ್ ಮಾಡೋದು ಕುಣಿಯೋದು ಎಲ್ಲ ಮಾಡಿ ಖುಷಿಯಿಂದ ಆಚರಣೆ ಮಾಡಿ ಗೌರಿ ಗಣೇಶ ಹಬ್ಬದ ನಿಮಿತ್ತವಾಗಿ ಹೊಂದಿರುವ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ನೀಡುವುದು ಈ ಹಬ್ಬದ ವಿಶೇಷವಾಗಿದೆ ಎಂದರು. ಈ ಹಬ್ಬವನ್ನು ಮಾಡುತ್ತಾರೆ. ಅಲ್ಲಿ ನಾವೆಲ್ಲರೂ ಶಶಿಯನ್ನು ಒಂದು ದೇವಸ್ಥಾನದಲ್ಲಿ ಕುಳಿತುಕೊಂಡು ಎಲ್ಲರೂ ಶಶಿ ಹಬ್ಬವನ್ನು ಆಚರಿಸಿ ಆ ಶಶಿಯನ್ನು ಕಿತ್ತುಕೊಂಡು ಎಲ್ಲರೂ ಒಂದು ಸಂಭ್ರಮವಾಗಿ ಹಬ್ಬವನ್ನು ಆಚರಿಸುತ್ತೇವೆ. ಈ ಸಂಭ್ರಮವು ಲಾಕ್ಡೌನ್ ಅವಧಿಯಲ್ಲಿ ಕಳೆದ ಮಾರ್ಚ್ 25ರಿಂದ ಇಂದಿನವರೆಗೆ ದೇಶದ ಹಲವು ಭಾಗಗಳಿಗೆ ರೈಲುಗಳ ಮೂಲಕ 226 ಲಕ್ಷ ಟನ್ ಆಹಾರ ಧಾನ್ಯ ಪೂರೈಸಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ತಿಳಿಸಿದ್ದಾರೆ. ಇದಲ್ಲದೆ ಈ ಅವಧಿಯಲ್ಲಿ ರಸ್ತೆ ಮಾರ್ಗವಾಗಿ 1.81 ಲಕ್ಷ, ಟ್ರಕ್ಗಳ ಮೂಲಕ 28.98 ಲಕ್ಷ ಟನ್ ಧಾನ್ಯ ಹಾಗೂ 18 ಹಡಗುಗಳ ಮೂಲಕ 48,240 ಟನ್ ಆಹಾರ ಧಾನ್ಯವನ್ನು ಭಾರತೀಯ ಆಹಾರ ನಿಗಮ ಎಫ್ಸಿಐ ಸಾಗಿಸಿದೆ ಎಂದು ಸಚಿವರು ಟ್ವೀಟ್ ಮಾಡಿದ್ದಾರೆ. ಸುಳ್ಳು ಸುದ್ದಿಗಳನ್ನು ಗುರುತಿಸಲು ಮಾಧ್ಯಮ ಸಾಕ್ಷರತೆ ಉತ್ತೇಜನ ಅತ್ಯವಶ್ಯ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಭಾರತೀಯ ಅಂತರ್ಜಾಲ ಮತ್ತು ಮೊಬೈಲ್ ಒಕ್ಕೂಟ ಐಎಎಂಎಐ ಆಯೋಜಿಸಿದ್ದ ವರ್ಚುವಲ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶಾಂತಿಯುತ ಪರಿಸ್ಥಿತಿಯನ್ನು ಕದಡುವುದಲ್ಲಿ ಸುಳ್ಳು ಸುದ್ದಿಗಳು ಹೆಚ್ಚಿನ ಪಾತ್ರ ವಹಿಸುತ್ತಿದ್ದು, ಕಾಸಿಗಾಗಿ ಸುದ್ದಿ ಸಮಸ್ಯೆಗಿಂತಲೂ ಸುಳ್ಳು ಸುದ್ದಿ ಹೆಚ್ಚು ಅಪಾಯಕಾರಿಯಾಗಿದೆ ಎಂದರು. ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಸಾರ್ವಜನಿಕ ಅಭಿಪ್ರಾಯ ತಿರುಚುವ ಬೆಳವಣಿಗೆಗಳು ಸಾರ್ವಜನಿಕ ಬದುಕಿನ ಅತಿದೊಡ್ಡ ಬೆದರಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಸುಳ್ಳು ಸುದ್ದಿಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಸತ್ಯಾಂಶ ಶೋಧನಾ ತಂಡಗಳನ್ನು ರಚಿಸಿದೆ. ಎಲ್ಲ ರಾಜ್ಯಗಳಲ್ಲಿ ರಚಿಸಲಾಗಿರುವ ಸತ್ಯ ಶೋಧನಾ ಘಟಕಗಳು ಜನರ ವಿಶ್ವಾಸಾರ್ಹತೆ ಗಳಿಸಿವೆ ಎಂದು ಅವರು ತಿಳಿಸಿದ್ದಾರೆ. ಮನುಷ್ಯರು ಮನಸ್ಸು ಮಾಡಿದರೆ ಕಸವನ್ನು ರಸ ಮಾಡಬಹುದು. ಸೃಜನಶೀಲತೆ ಗುಣ ಹೊಂದಿದ್ದರೆ ವಿಭಿನ್ನವಾಗಿ ಸಾಧನೆ ಮಾಡುವ ಮೂಲಕ ಜನಮನ್ನಣೆ ಗಳಿಸಬಹುದು ಎಂಬುದಕ್ಕೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ರೈತ ಮಹಿಳೆ ಕುಸುಮಾಕ್ಷಿ ಹೆಗಡೆ ಜ್ವಲಂತ ಸಾಕ್ಷಿಯಾಗಿದ್ದಾರೆ. ಅಡಿಕೆ ತೋಟದಲ್ಲಿ ವ್ಯರ್ಥವಾಗುವ ಹೊಂಬಾಳೆ ಪಟ್ಟಿಯನ್ನು ಸಂಗ್ರಹಿಸಿ ಅದರಿಂದ ಹಲವು ಬಗೆಯ ಗೃಹಾಲಂಕಾರ, ಹಬ್ಬ ಹರಿದಿನ ಹಾಗೂ ಮದುವೆ ಮತ್ತಿತರ ಸಮಾರಂಭಗಳಿಗೆ ಬಳಕೆ ಮಾಡುವ ಕರಕುಶಲ ವಸ್ತುಗಳನ್ನು ತಯಾರು ಮಾಡುವ ಮೂಲಕ ತಮ್ಮ ಇಳಿ ವಯಸ್ಸಿನಲ್ಲೂ ಇತರರಿಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಸಾಂಪ್ರದಾಯಿಕ ಪಂಚೋಳಿ, ಅಣತೆಗಳು, ಛತ್ರಿ, ಗದೆ, ಬೀಸಣಿಗೆ, ಹೂಬುಟ್ಟಿ, ದೀಪದ ಬುಟ್ಟಿ, ಸ್ವಾಗತ ಕೋರುವ ಬಚ್ಚಮ್ಮ ಮುಂತಾದವುಗಳ ಪ್ರತಿರೂಪಗಳನ್ನು ಅತ್ಯಂತ ಆಕರ್ಷಕವಾಗಿ ಹೊಂಬಾಳೆ ಪಟ್ಟಿಯಿಂದ ತಯಾರಿಸುವ ಕಲೆಗಾರಿಕೆಯನ್ನು ಕುಸುಮಾಕ್ಷಿ ಕರಗತ ಮಾಡಿಕೊಂಡಿದ್ದಾರೆ. ಇವರ ಮನೆ ಕರಕುಶಲ ವಸ್ತುಗಳ ಪುಟ್ಟದೊಂದು ಎಂದರೂ ತಪ್ಪಾಗಲಾರದು. ನವಿಲು ರೂಪದಲ್ಲಿನ ಬುಟ್ಟಿಗಳು, ಅಕ್ಷತೆ ಬಟ್ಟಲು ಮುಂತಾದ ಅಲಂಕಾರಿಕ ವಸ್ತುಗಳನ್ನು ಕಾಣಬಹುದಾಗಿದೆ. ವಿಶೇಷವಾಗಿ ಮನೆಗೆ ಬರುವ ಅತಿಥಿಗಳನ್ನು ಸ್ವಾಗತಿಸಲು ನಿಂತಿರುವ ಬಚ್ಚಮ್ಮನ ಕಲಾಕೃತಿ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಕುಸುಮಾಕ್ಷಿ ಹೆಗಡೆ ಕಸೂತಿಯಲ್ಲಿ ತೊಡಗಿಕೊಂಡಿರುವುದರಿಂದ ಕರಕುಶಲ ವಸ್ತುಗಳನ್ನು ತಯಾರಿಸಲು ಸಹಕಾರಿಯಾಗಿದೆ. ನಾನಾಗಿಯೇ ಹಂತ ಹಂತವಾಗಿ ಕಲಿತು ಕರಕುಶಲ ವಸ್ತುಗಳನ್ನು ತಯಾರು ಮಾಡುತ್ತಿದ್ದೇನೆ ಎಂದರು. ಕೊಡೆ ಎಲ್ಲದೂ ಅದೇ ಸುಮಾರ್ತೇಬೇಕಾದ್ದು ಅಂಥದ್ದೆಲ್ಲ ಮಾಡಬೇಕು ಕಣ್ಚು ಮಾಡ್ತಾ ಇದ್ದೆ. ಈಗ ಯಾರು ಮಾಡ್ತಾ ಇದ್ದೆ, ನನಗೇನು ಯಾರೂ ಹೇಳ್ಕೊಡ್ಲಿಲ್ಲ, ಮತ್ತೇನು ಎಲ್ಲೂ ನೋಡಲೂ ಇಲ್ಲ. ನಾನು ಇಷ್ಟೆಲ್ಲೇ ಮಾಡಬೇಕು ಅಂತ ಕಣ್ಚು ಮಾಡಿದೆ. ಮತ್ತು ಈ ಒಗಿವಂಥ ಅದೆಲ್ಲ ಮಾಡಬೇಕು ಕಾಣ್ತದೆ, ಒಗಿಲಿಕ್ಕೆ ಬುದ್ಧಿ ಬರೋದಿಲ್ಲ, ಮಾಡ್ತಾ ಇದ್ದೆ. ತಾಯಿಯವರು ಪುತ್ರ ಗಣಪತಿ ಭಟ್ ತಮ್ಮ ತಾಯಿ ಹಲವು ವರ್ಷಗಳಿಂದ ಕಸೂತಿ ಕೆಲಸ ಮಾಡುತ್ತಿದ್ದಾರೆ. ಅವರು ತಯಾರಿಸುವ ವಸ್ತುಗಳು ಆಕರ್ಷಕವಾಗಿವೆ. ಪ್ರತಿದಿನ ಏನಾದರೂ ಒಂದು ಹೊಸ ಕಸೂತಿಯಲ್ಲಿ ತೊಡಗಿರುತ್ತಾರೆ ಎಂದರು. ಪ್ರತಿ ದಿವಸ ಅದನ್ನ ಮಾಡ್ತಾ ಇರ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ವಲಯದಲ್ಲಿ ಭಾರತ ಸ್ವಾವಲಂಬಿಯಾಗಲು ಶಕ್ತ, ಸ್ಥಳೀಯವಾಗಿ ಆಧುನಿಕ ಉಪಕರಣಗಳ ಅನ್ವೇಷಣೆಗೆ ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಪರಿಹಾರ ಅನುದಾನ, ಪ್ರಸಕ್ತ ಸನ್ನಿವೇಶದಲ್ಲಿ ಯಾವುದೇ ತೆರಿಗೆ ಏರಿಕೆ ಪ್ರಸ್ತಾಪವಿಲ್ಲ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್.
ಮೂಲಭೂತ ಸೌಕರ್ಯಗಳ ಸುಧಾರಣೆಗೆ ಆದ್ಯತೆ, ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಒತ್ತು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ಪಂಚಾಯತ್ ರಾಜ್ ಆಯುಕ್ತಾಲಯ ಸ್ಥಾಪನೆಯಿಂದ ವಿಕೇಂದ್ರೀಕರಣ ವ್ಯವಸ್ಥೆ ಮತ್ತಷ್ಟು ಸದೃಢ, ಸಮಗ್ರ ಉಸ್ತುವಾರಿಗೆ ಸಹಕಾರಿ, ಸಚಿವ ಕೆಎಸ್ ಈಶ್ವರಪ್ಪ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.